ಒಂದು ಶತಮಾನದ ಇತಿಹಾಸ ಇರೋ RSS ನ ಬ್ಯಾನ್ ಮಾಡೋ ಪ್ರಯತ್ನ ಮತ್ತೆ ಶುರುವಾಗಿದೆಯಾ? ಇದಕ್ಕೆಲ್ಲ ಕಾರಣ ಆಗಿದ್ದು ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಒಂದು ಪತ್ರ. ಆ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕೆಲವೇ ನಿಮಿಷಗಳಲ್ಲಿ ಕೊಟ್ಟ ಗ್ರೀನ್ ಸಿಗ್ನಲ್. ಮೊನ್ನೆ ತಾನೇ 100 ವರ್ಷ ಸೆಲೆಬ್ರೇಟ್ ಮಾಡಿ ಅದಕ್ಕೋಸ್ಕರನೇ ವಿಶೇಷ ನಾಣ್ಯ, ಅಂಚೆ ಚೀಟಿ ಬಿಡುಗಡೆಯಾಗಿ ಸಂಭ್ರಮ ಮಾಡಿಕೊಂಡಿದ್ದ RSSಗೆ ಈಗ ಇದ್ದಕ್ಕಿದ್ದಂತೆ ವಿರೋಧ ಎದುರಾಗಿರೋದು ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ. ಇಸ್ ಇಟ್ ಪಾಸಿಬಲ್? ನೋಡೋಣ. ಇದೇ ಈ ಹೊತ್ತಿನ ವಿಶೇಷ. RSS ಬ್ಯಾನ್ ಆಗತ್ತಾ? ನಾನು ಪ್ರಭುದೇವ್. RSS ಮೇಲೆ ಬ್ಯಾನ್ ಹೊಸದಲ್ಲ. ಈ ಹಿಂದೆ ಸ್ವತಂತ್ರ ಭಾರತದಿಂದ 3 ಸಲ ಬ್ರಿಟಿಷರಿಂದ ಒಮ್ಮೆ ಬ್ಯಾನ್ ಆಗಿದ್ದ ಸಂಘಟನೆ ಅದು. ಬ್ರಿಟಿಷರು ಯಾಕೆ ಬ್ಯಾನ್ ಮಾಡಿದ್ರು ಅನ್ನೋದಕ್ಕೆ ದೊಡ್ಡ ಇತಿಹಾಸದ ದಾಖಲೆಗಳು ಸಿಗೋದಿಲ್ಲ. ಬ್ಯಾನ್ ಮಾಡಿದ್ರು ಅನ್ನೋ ಮ್ಯಾಟ್ರ್ ಮಾತ್ರ ಗೊತ್ತಾಗುತ್ತೆ. ಈಗ ರಾಜ್ಯ ಸರ್ಕಾರನೂ ಅಷ್ಟೇ ಬ್ಯಾನ್ ಮಾಡ್ತಾ ಇಲ್ಲ. ಆದ್ರೆ ಇದು ಆರಂಭದ ಹೆಜ್ಜೆನಾ? ಇದು ಮೊದಲ ಡೌಟ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಶಾರ್ಟ್ ಆಗಿ RSS ಅಂತ ಕರೀತಾರೆ. RSS ಹಿಂದೂ ರಾಷ್ಟ್ರೀಯವಾದಿ ಸ್ವಯಂ ಸೇವಕ ಸಂಘಟನೆ. 1925ರಲ್ಲಿ ಸ್ಥಾಪನೆಯಾದ ಈ ಸಂಘಟನೆಯ ಕೇಂದ್ರ ಕಚೇರಿ ಇರೋದು ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ. ಹಿಂದೂಗಳನ್ನ ಒಂದುಗೂಡಿಸಬೇಕು, ಒಗ್ಗಟ್ಟು ಮೂಡಿಸಬೇಕು ಎಂಬುದೇ ಈ ಸಂಘಟನೆಯ ಧ್ಯೇಯ ಮತ್ತು ಗುರಿ. 1925 में एक बीज बोया गया जिसने हिंदू समाज को संगठित करने का संकल्प लिया. सदा वत्सले मातृभूमे, नमस्ते सदा वत्सले मातृभूमे, त्वया हिंदू भूमे सुखं वर्धितोऽहम्, त्वया हिंदू भूमे सुखं वर्धितोऽहम्, महामंगले पुण्यभूमे त्वदर्थे, महामंगले पुण्यभूमे त्वदर्थे, पतद्वेषकायो नमस्ते नमस्ते, पतद्वेषकायो नमस्ते नमस्ते. ಭಗವಾ ಧ್ವಜವೇ RSS ಲಾಂಛನ. ದೇಶಕ್ಕೆ 2 ಪ್ರಧಾನಿಗಳನ್ನು ಕೊಟ್ಟ RSS. ಕರ್ನಾಟಕಕ್ಕೆ 3 CMಗಳನ್ನು ಕೊಟ್ಟ RSS. ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಹಾಲಿ ನರೇಂದ್ರ ಮೋದಿ. ದೇಶಕ್ಕೆ 2 ಪ್ರಧಾನಮಂತ್ರಿಗಳು ಬಂದಿದ್ದು RSSನಿಂದ. ಅಷ್ಟೇ ಯಾಕೆ, ಯಡಿಯೂರಪ್ಪ, DV ಸದಾನಂದಗೌಡ, ಜಗದೀಶ್ ಶೆಟ್ಟರ್. ಕರ್ನಾಟಕ ಕಂಡ 4 ಬಿಜೆಪಿ ಮುಖ್ಯಮಂತ್ರಿಗಳಲ್ಲಿ 3 RSS ಮೂಲದಿಂದಲೇ ಬಂದವರು. ನೂರು ವರ್ಷದ ಸಂಭ್ರಮಾಚರಣೆಗೆ ನಿಷೇಧದ ಶಾಕ್. 1925ರಲ್ಲಿ ಸ್ಥಾಪನೆಯಾದ RSSಗೆ ಈಗ 100 ವರ್ಷದ ಸಂಭ್ರಮ. ಇತ್ತೀಚೆಗೆ ತಾನೇ RSS ಸಂಘಟನೆಯ 100ನೇ ವರ್ಷಾಚರಣೆಯನ್ನ ದೇಶದ ಸ್ವಾತಂತ್ರ್ಯೋತ್ಸವದಲ್ಲೇ ಪ್ರಧಾನಿ ಸಂಭ್ರಮದಿಂದ ಹೇಳಿಕೊಂಡಿದ್ರು. मैं बहुत गर्व के साथ एक बात का जिक्र करना चाहता हूं. आज से 100 साल पहले एक संगठन का जन्म हुआ, राष्ट्रीय स्वयंसेवक संघ. 100 साल की राष्ट्र की सेवा एक बहुत ही गौरवपूर्ण स्वर्णिम पृष्ठ है. व्यक्ति निर्माण से राष्ट्र निर्माण के संकल्प को लेकर के 100 साल तक मां भारती का कल्याण का लक्ष्य लेकर के लक्षावधि स्वयंसेवकों ने मातृभूमि के कल्याण के लिए अपना जीवन समर्पित किया है. सेवा, समर्पण, संगठन
और अप्रतिम अनुशासन ये जिसकी पहचान रही है, ऐसा राष्ट्रीय स्वयंसेवक संघ दुनिया का ये सबसे बड़ा एनजीओ है। एक प्रकार से 100 साल का उसका समर्पण का इतिहास है। ಸ್ವಾತಂತ್ರ್ಯ ದಿನಾಚರಣೆಯ ದಿನ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿದ್ರು. ಆರ್ಎಸ್ಎಸ್ನಂತಹ ದೇಶಕ್ಕೆ ಸಮರ್ಪಣೆ ಮಾಡಿಕೊಳ್ಳಲು ಕಾರ್ಯಕರ್ತರು, ಸ್ವಯಂ ಸೇವಕರು ಇರುವ ಇನ್ನೊಂದು ಸಂಘಟನೆ ದೇಶದಲ್ಲೇ ಇಲ್ಲ ಎಂದು ಹೇಳಿದ್ರು. ವೀಕ್ಷಕರೇ, ಜಗತ್ತಿನ ಅತಿದೊಡ್ಡ ಸೇವಾ ಸಂಘಟನೆ ಎಂಬ ಹೆಗ್ಗಳಿಕೆ ಈಗಲೂ ಇರೋದು ಆರ್ಎಸ್ಎಸ್ ಹೆಸರಲ್ಲೇ. ಅಂತಹ ಸಂಘಟನೆಗೀಗ ನಿಷೇಧದ ಭೀತಿ. ಶತಮಾನದ ಹೊಸ್ತಿಲಲ್ಲಿರೋ ಆರ್ಎಸ್ಎಸ್ಗೆ ಮತ್ತೆ ನಿಷೇಧದ ಶಾಕ್. नमस्ते सदा वत्सले मातृभूमे ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಸ್ವಯಂ ಸೇವಕ ಸಂಘ? ಆ ರಾಹುಲ್ ಗಾಂಧಿಯ ಮುತ್ತಜ್ಜ ಸಂಘದ ಮೇಲೆ ನಿರ್ಬಂಧ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಇಂದಿರಾ ಗಾಂಧಿ ಹಾಕಿದ್ರು, ನರಸಿಂಹರಾವ್ ಹಾಕಿದ್ರು, ಯಾರು ನಿಂತಿಲ್ಲ ಇವ್ರದ. ಪ್ರಿಯಾಂಕ್ ಖರ್ಗೆ ಪ್ರಪೋಸಲ್ ನಿಮಿಷಗಳಲ್ಲೇ ಓಕೆ ಎಂದ ಸಿಎಂ. ಇದನ್ನ ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ನೋಡೋಣ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಆಗುತ್ತಾ? ಆರ್ಎಸ್ಎಸ್ ನ ಕಂಟ್ರೋಲ್ ಮಾಡ್ತಾರಾ? ಇದು ಈಗ ಉದ್ಭವವಾಗಿರುವ ವಿಷಯ. ಒಂದು ವಿಷಯ ಸ್ಪಷ್ಟವಾಗಿ ಹೇಳಬೇಕು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಸ್ತಾವನೆಯಲ್ಲಿ ಎಲ್ಲಿಯೂ ಆರ್ಎಸ್ಎಸ್ ನಿಷೇಧ ಎನ್ನುವ ಪದವೇ ಇಲ್ಲ. ಹೀಗಿದ್ರೂ ಬ್ಯಾನ್ ಆಗುತ್ತದೆ ಎಂಬ ಭೀತಿ ಯಾಕೆ? ಸಿಎಂಗೆ ಪ್ರಪೋಸಲ್ ಕೊಟ್ಟಿದ್ದೆ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು ಅಂತ ಒಂದನೇದು. ಎರಡನೇದು, ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್ನು, ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ ಅಂತ. ನೀವು ಮಾಡೋಂಗಿದ್ರೆ ನೀವು ಮಾಡ್ಕೊಳ್ಳಿ, ಖಾಸಗಿಯಾಗಿ ಮಾಡ್ಕೊಳ್ಳಿ, ನಮ್ಮದೇನು ತೊಂದರೆ ಇಲ್ಲ. ಅಷ್ಟೊಂದು ಖಾಸಗಿ ನಿಮ್ಮ ಲೀಡರ್ಗಳದ್ದು ಫಾರ್ಮ್ ಹೌಸ್ ಇರ್ತದೆ, ಮೈದಾನಗಳಿರ್ತವೆ, ಶಾಲೆಗಳಿರ್ತದೆ, ಖಾಸಗಿ ಶಾಲೆಗಳಿರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಆದರೆ ಸರ್ಕಾರಿ ಜಾಗದಲ್ಲಿ, ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಇನ್ನ ಪ್ರಿಯಾಂಕ್ ಖರ್ಗೆ ಪ್ರಸ್ತಾವನೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಜನ ಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನ ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನ ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ, ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನೊಳಗೊಂಡ ಸಂವಿಧಾನವು ನಮಗೆ ಅಧಿಕಾರವನ್ನ ನೀಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನ ಬಳಸಿಕೊಂಡು ಶಾಖೆ ನಡೆಸ್ತಾ ಘೋಷಣೆಗಳನ್ನ ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತ ಐಕ್ಯತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನ ತುಂಬಲಾಗುತ್ತಿದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಾ ಇದೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯ ಶಾಖೆ, ಸಾಂಘಿಕ್ ಅಥವಾ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದು ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವ ಮನವಿ. ಈ ಪತ್ರ ಸಿಎಂ ಅವರಲ್ಲಿಗೆ ತಲುಪಿದ್ದು ಅಕ್ಟೋಬರ್ 4ನೇ ತಾರೀಕು. ಅದೇ ದಿನ ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಡ್ತಾರೆ. ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ.
ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಪ್ರಪೋಸಲ್ ಇಡ್ತಾರೆ. ಸಿಎಂ ಸಿದ್ದರಾಮಯ್ಯ ನಿಮಿಷಗಳಲ್ಲೇ ಓಕೆ ಅಂತ ಬರೆದು ಸೈನ್ ಮಾಡ್ತಾರೆ. ಇಟ್ಸ್ ಪ್ಯೂರ್ಲಿ ಡೆಮೋಕ್ರೆಟಿಕ್ ಪ್ರೊಸೀಜರ್. ಇದರಲ್ಲಿ ಏನ್ ಸಮಸ್ಯೆ ಇದೆ? ಯಾವುದೇ ಸಂಘಟನೆ ಸರ್ಕಾರದ ಜಾಗಗಳನ್ನ ಬಳಸ್ಕೊಳ್ಳೋದು ತಪ್ಪಲ್ವಾ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ಒಳ್ಳೆಯ ಕೆಲಸಗಳಿಗೆ ಬಳಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಇನ್ನೊಂದು ವಾದನೂ ಹುಟ್ಕೊಳ್ಳುತ್ತೆ. ಆದ್ರೆ ಕಾಂಟ್ರವರ್ಸಿ ಇರೋದು ಆ ಪ್ರಪೋಸಲ್ ಮತ್ತು ಸಿದ್ದರಾಮಯ್ಯ ಅವರ ಅನುಮತಿಯಲ್ಲಿ ಅಲ್ಲ. ಕಾಂಟ್ರವರ್ಸಿ ಇರೋದು ಆ ಪ್ರಸ್ತಾವನೆಯಲ್ಲಿ ಬಳಸಿರುವ ಪದಗಳ ಬಗ್ಗೆ. नमस्ते सदा वत्सले मातृभूमे नमस्ते सदा वत्सले मातृभूमे त्वया हिन्दुभूमे सुखं वर्धितोऽहं त्वया हिन्दुभूमे सुखं वर्धितोऽहं महामङ्गले पुण्यभूमे त्वदर्थे महामङ्गले पुण्यभूमे त्वदर्थे पतत्वेशकायो नमस्ते नमस्ते पतत्वेशकायो नमस्ते नमस्ते. ಪ್ರಸ್ತಾವನೆಯ ವಿವಾದಿತ ಅಂಶಗಳು. ಆರ್ಎಸ್ಎಸ್ ಸಮುದಾಯದಲ್ಲಿ ದ್ವೇಷ ಬಿತ್ತುವ ಕೆಲಸ ಮಾಡ್ತಾ ಇದೆ. ಆರ್ಎಸ್ಎಸ್ ಸಮಾಜದ ಶಾಂತಿ ಕೆಡಿಸುವ ಕೆಲಸ ಮಾಡ್ತಿದೆ. ಮಕ್ಕಳು ಯುವ ಸಮುದಾಯವನ್ನ ತಪ್ಪು ದಾರಿಗೆ ಸೆಳೆಯುತ್ತಿದೆ. ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಭಾರತದ ಐಕ್ಯತೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದೆ. ಸಮಸ್ಯೆ ಇರೋದೇ ಈ ಅಂಶಗಳ ಬಗ್ಗೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥನೆಯನ್ನು ಕೊಡ್ತಾರೆ. ನೋಡಿ, ಇವಾಗ ಇವರೆಲ್ಲ 100 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಸುಳ್ಳು ಹೇಳ್ಕೊಂಡ್ರಿ ಇವರು ಸಂಘಟನೆಗಳನ್ನು ಕಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಇವರೇನು ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ. ಸುಮ್ಮನೆ ಹೊಸ ಹೊಸ ಇತಿಹಾಸನ ಸೃಷ್ಟಿ ಮಾಡೋದು, ಸುಳ್ಳು ಹೇಳೋದು, ಮತ್ತು ಸಮಾಜದಲ್ಲಿ ಕೋಮದ ವಿಷಬೀಜವನ್ನು ಬಿತ್ತೋದು, ಧರ್ಮ ರಕ್ಷಣೆ ಹೆಸರಲ್ಲಿ, ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ. ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ 2014 ಇವಾಗೇನು 11 ವರ್ಷ ಆಗಿದೆ, ಹಿಂದೆ ಹೋಗಿದೆ ಮುಂದೆ ಹೋಗಿದೆ, ನೀವೇ ಹೇಳಿ. ಸೊ ಇವೆಲ್ಲ ಏನು ಮೋಸ ನಡೆದಿದೆ RSS ಅವ್ರದ್ದು ಧರ್ಮದ ಹೆಸರಿನಲ್ಲಿ, ಅದು ನಿಲ್ಲಬೇಕು ಅಂತ ಅಷ್ಟೇ. ಆರ್ಎಸ್ಎಸ್ ಧರ್ಮದ ಹೆಸರಲ್ಲಿ ಮೋಸ ಮಾಡಿದ್ಯಾ? ಆರ್ಎಸ್ಎಸ್ ನಿರ್ಬಂಧದ ಹಿಂದೆ ಬಿಜೆಪಿ ಕಟ್ಟಿ ಹಾಕುವ ತಂತ್ರವಾ? ಇದೆಲ್ಲ ಲೆಕ್ಕಾಚಾರ ಏನೇ ಇರಲಿ, ಆರ್ಎಸ್ಎಸ್ ಅನ್ನ ಕಟ್ಟಿ ಹಾಕುವ ತಂತ್ರ ಇದೇ ಮೊದಲನೆಯದ್ದು ಅಲ್ಲ, ಇದೇ ಕೊನೆಯದೂ ಆಗಿರೋದಿಲ್ಲ. ಆರ್ಎಸ್ಎಸ್ಗೆ ಭಾರತದಲ್ಲಿ ಹಲವು ಬಾರಿ ನಿಷೇಧ ಎದುರಿಸಿರುವ ಇತಿಹಾಸವೇ ಇದೆ. ಅದನ್ನ ಮೀರಿ ಆರ್ಎಸ್ಎಸ್ ಬೆಳೆದಿದೆ. ಹೇಗೆ? ಅದೊಂದು ಇಂಟ್ರೆಸ್ಟಿಂಗ್ ಕಥೆ. ಆರ್ಎಸ್ಎಸ್ ಬಗ್ಗೆ ಕಾಂಗ್ರೆಸ್ಸಿಗರ ದ್ವೇಷ ಹೊಸ್ತಲ್ಲ, ಅದಕ್ಕೊಂದು ಇತಿಹಾಸನೇ ಇದೆ. ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರನ್ನು ಕಾಂಗ್ರೆಸ್ ಒಪ್ಪೋದಿಲ್ಲ. ಆರ್ಎಸ್ಎಸ್ ವಿರುದ್ಧ ಇಷ್ಟೆಲ್ಲ ಹೋರಾಟ ಮಾಡೋ ಕಾಂಗ್ರೆಸ್ಸಿಗೆ ಆರ್ಎಸ್ಎಸ್ ಒಂದು ದೇಶದ್ರೋಹಿ ಸಂಘಟನೆ ಅನ್ನೋದಕ್ಕೆ ಇಷ್ಟು ವರ್ಷಗಳಲ್ಲಿ ಸಾಕ್ಷಿಗಳೇ ಸಿಗ್ಲಿಲ್ವಾ? ಒಂದ್ಸಲ ಬ್ರಿಟಿಷರು, ಒಂದ್ಸಲ ನೆಹರು, ಒಂದ್ಸಲ ಇಂದಿರಾ ಗಾಂಧಿ, ಮತ್ತೊಂದ್ಸಲ PV ನರಸಿಂಹರಾವ್. ಹೀಗೆ ಸ್ವತಂತ್ರ ಭಾರತದಲ್ಲೇ 3 ಬಾರಿ ಬ್ಯಾನ್ ಆಗಿದ್ದ ಆರ್ಎಸ್ಎಸ್ ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದ ಇತಿಹಾಸವೂ ಇದೆ. ಆಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇನ್ನು ಆರ್ಎಸ್ಎಸ್ಸಿನ ವೀರ ಸಾವರ್ಕರ್ ಅವರ ವಿಶೇಷ ದಿನಕ್ಕೆ ಒಂದು ಅಂಚೆ ಚೀಟಿಯನ್ನ ಕೂಡ ಇಂದಿರಾ ಗಾಂಧಿ ಬಿಡುಗಡೆ ಮಾಡಿದ್ರು. ಇಷ್ಟೆಲ್ಲ ಇದ್ರೂ ಆರ್ಎಸ್ಎಸ್ನ ಭಾರತದ ತಾಲಿಬಾನ್ ಅನ್ನತ್ತೆ ಕಾಂಗ್ರೆಸ್. ಯಾಕೆ? संघ की 100 वर्ष की इस गौरवमयी यात्रा की स्मृति में आज भारत सरकार ने विशेष डाक टिकट और स्मृति सिक्के जारी किए। 100 रुपये के सिक्के पर एक और राष्ट्रीय चिन्ह है और दूसरी ओर सिंह के साथ वरद मुद्रा में भारत माता की भव्य छवि और समर्पण भाव से उसे नमन करते स्वयंसेवक दिखाई देते। भारतीय मुद्रा पर भारत माता की तस्वीर संभवतः स्वतंत्र भारत के इतिहास में पहली बार ऐसा हुआ है। ಆರ್ಎಸ್ಎಸ್ ಸಂಘಟನೆಯ ನಿಷೇಧ ಹೊಸದಲ್ಲ.
ಈಗ ಚರ್ಚೆ ಆಗ್ತಾ ಇರೋದು ಆರ್ಎಸ್ಎಸ್ ಸಂಘಟನೆಯ ಸದಸ್ಯರಿಗೆ, ಸ್ವಯಂ ಸೇವಕರಿಗೆ ಸರ್ಕಾರಿ ಜಾಗಗಳಲ್ಲಿ ನಿಷೇಧ ಹೇರೋ ವಿಷಯ ಮಾತ್ರ. ಆದರೆ ಆರ್ಎಸ್ಎಸ್ನವರಿಗೆ ನಿಷೇಧವೂ ಹೊಸದಲ್ಲ, ನಿಷೇಧ ತೆರವಾಗೋದು ಹೊಸದಲ್ಲ. ಪಂಡಿತ್ ನೆಹರು ಆದಿಯಾಗಿ ಇಂದಿರಾ ಗಾಂಧಿ ಆ ಟೈಮ್ದಲ್ಲಿ ನೋ ಡೌಟ್ ಪೊಲಿಟಿಕಲಿ ಶಿ ವಾಸ್ ಪವರ್ಫುಲ್. ಇಂದಿರಾ ಗಾಂಧಿ, ನೆಹರು, ಸೋನಿಯಾ ಗಾಂಧಿ ಅಂದರೆ ಸೋನಿಯಾ ಗಾಂಧಿ ಇತ್ತೀಚೆಗೆ, ಅದರ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನರಸಿಂಹರಾವ್ ಕಾಲದಲ್ಲಿ ಎಲ್ಲ ಟೈಮ್ದಲ್ಲಿಯೂ ಬ್ಯಾನ್ ಮಾಡ್ತೀವಿ. ನೆಹರು ಅಂತ ಏನು ಹೇಳಿದ್ರು, ಐ ವಿಲ್ ನಾಟ್ ಅಲೋ ಎನ್ ಇಂಚ್ ಆಫ್ ಲ್ಯಾಂಡ್ ಇನ್ ಇಂಡಿಯಾ ಫಾರ್ ಟು ವೈಟ್ ದಿ ಭಗವಾ ಫ್ಲಾಗ್ ಅಂತ ಹೇಳಿದ್ರು. ಐ ವಿಲ್ ಕರ್ಬ್ ದಿಸ್ RSS ಅಂತ ಹೇಳಿದ್ರು. RSS ಕರ್ಬ್ ಮಾಡೋದ್ರಲ್ಲಿ ಅವರ ಕರ್ಬಾಗಿ ಹೋದ್ರೆ ಎಲ್ಲರೂ. ಹೌದು, ಪ್ರಹ್ಲಾದ್ ಜೋಶಿ ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆರ್ಎಸ್ಎಸ್ ನಿಷೇಧವಾಗಿರೋದು ಹೌದು. ಬ್ರಿಟಿಷರು ಒಮ್ಮೆ ನಿಷೇಧ ಮಾಡಿದ್ರು. ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ 3 ಬಾರಿ ನಿಷೇಧ ಆಗಿತ್ತು. ಸಾವಿರದ 1947ರ ಜನವರಿಯಲ್ಲಿ 24ನೇ ತಾರೀಕು ಬ್ರಿಟಿಷರು ಆರ್ಎಸ್ಎಸ್ ಮೇಲೆ ನಿಷೇಧ ಹೇರ್ತಾರೆ. 4 ದಿನಗಳ ನಂತರ ನಿಷೇಧ ತೆರವು ಮಾಡ್ತಾರೆ. ಇಂಡೋ ಪಾಕ್ ವಿಭಜನೆಗೆ ವಿರೋಧ ಮಾಡಿದ್ದಕ್ಕೆ ಎಂಬ ಕಾರಣ ಸಿಗುತ್ತದೆಯಾದರೂ ಸ್ಪಷ್ಟವಾದ ಕಾರಣ ಇತಿಹಾಸದಲ್ಲಿ ಸಿಕ್ಕೋದಿಲ್ಲ. ಇದು ಮೊದಲ ನಿಷೇಧವಾದ್ರೆ ಸ್ವಾತಂತ್ರ್ಯ ಬಂದ ಮೇಲೆ 1948 ಫೆಬ್ರವರಿ 4ರಂದು ಮಹಾತ್ಮ ಗಾಂಧಿಯ ಹತ್ಯೆಯಾಗುತ್ತೆ. ಆಗ ನೆಹರು ಸರ್ಕಾರ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರುತ್ತೆ. ಆದರೆ ಗಾಂಧಿ ಹತ್ಯೆಯಲ್ಲಿ ಆರ್ಎಸ್ಎಸ್ ಕೈವಾಡಕ್ಕೆ ಸಾಕ್ಷಿಗಳೇ ಸಿಕ್ಕದೆ 17 ತಿಂಗಳ ನಂತರ ನಿಷೇಧ ತೆರವು ಮಾಡ್ತಾರೆ ಅದೇ ನೆಹರು. ಅದಾದ ನಂತರ 1975 ಜುಲೈ 4ರಂದು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ. ಆರ್ಎಸ್ಎಸ್ ಆಗ ತುರ್ತು ಪರಿಸ್ಥಿತಿ ವಿರೋಧಿಸಿ ಹೋರಾಟ ನಡೆಸುತ್ತೆ. ಅದೇ ಕಾರಣಕ್ಕಾಗಿ ನಿಷೇಧ ಹೇರುವ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ತೆರವಾದ ಮೇಲೆ ನಡೆಯೋ ಚುನಾವಣೆಯಲ್ಲಿ ಸೋಲ್ತಾರೆ. 19 ತಿಂಗಳ ನಂತರ ಆಗ ಅಧಿಕಾರಕ್ಕೆ ಬಂದ ಜನತಾ ಪಕ್ಷದ ಸರ್ಕಾರ ನಿಷೇಧ ವಾಪಸ್ ತೆಗೆದುಕೊಳ್ಳುತ್ತೆ. ಸ್ವತಂತ್ರ ಭಾರತದಲ್ಲಿ 3ನೇ ಬಾರಿ ಆರ್ಎಸ್ಎಸ್ ನಿಷೇಧ ಎದುರಿಸೋದು 1992ರಲ್ಲಿ. ಅಯೋಧ್ಯೆಯ ಬಾಬ್ರಿ ಮಸೀದಿ ಧ್ವಂಸವನ್ನ ಕಾರಣವಾಗಿಟ್ಕೊಂಡು ಡಿಸೆಂಬರ್ 10ರಂದು PV ನರಸಿಂಹರಾವ್ ನಿಷೇಧ ಹೇರುತ್ತಾರೆ. ಆದರೆ 5 ತಿಂಗಳ ನಂತರ ಸಾಕ್ಷಿಗಳಿಲ್ಲದೆ ನಿಷೇಧ ತೆರವು ಮಾಡಲಾಗುತ್ತೆ. ಆರ್ಎಸ್ಎಸ್ಗೆ ನಿಷೇಧ ಹೊಸದಲ್ಲ, ಬಹುಶಃ ಇದೇ ಕೊನೆಯದೂ ಅಲ್ಲ. ನಿಷೇಧಗಳನ್ನ ಫೇಸ್ ಮಾಡಿಯೇ ಹೋರಾಟ ಮಾಡಿಕೊಂಡು ಬಂದಿದೆ. ಆದರೆ ಪ್ರಿಯಾಂಕ್ ಖರ್ಗೆ ವಾದವೇ ಬೇರೆ. ವೀರ್ ಸಾವರ್ಕರ್ಗೆ ವೀರ್ ಬಿರುದು ಯಾರು ಕೊಟ್ಟಿದ್ರು ಅಂತ ಹೇಳಿದ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾವರ್ಕರ್ ಸೋಲಿಸಿದ್ದು ಅಂದ್ಬಿಟ್ಟು ನಾನು ಪುರಾವೆ ಕೊಟ್ಟರೆ ಏನು ರಾಜೀನಾಮೆ ಕೊಟ್ರ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು? ಮನುಸ್ಮೃತಿ ಬೇಡ, ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕಂತ ಇವರು ಹೋರಾಟ ಮಾಡಿಲ್ವಾ? ಅದೆಲ್ಲ ಇತಿಹಾಸ ಪುಟದಲ್ಲಿರೋದು, ಅದು ಅವರಿಗೆ ಗೊತ್ತಿಲ್ಲ. 56 ವರ್ಷ ಇವರು ನಮ್ಮ ರಾಷ್ಟ್ರಧ್ವಜನೇ ಹಾರಿಸಿಲ್ಲ ಅಲ್ವಾ ಸರ್? ಹಾರಿಸಿದ್ರ? ಯಾಕೆ ಹಾರಿಸಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇದೆಯಾ? ಅದು ನಾನು ಬಂದು ಮೀಡಿಯಾನಲ್ಲ, ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಸೆಂಬ್ಲಿನಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಇವ್ರಿಗೆ ಉತ್ತರ ಇಲ್ಲ. ಫಸ್ಟ್ ಆಫ್ ಆಲ್ RSS ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ NGO ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಪ್ರಧಾನಮಂತ್ರಿಯವರು ಕೆಂಪುಕೋಟೆ ಮೇಲೆ ಅಂತ. ಒಂದು NGO ಇದ್ರೆ ರಿಜಿಸ್ಟರ್ ಆಗಿರ್ಬೇಕಲ್ವಾ? ವೈ ಇಸ್ ಇಟ್ ನಾಟ್ ರಿಜಿಸ್ಟರ್ಡ್? ಯಾರ್ರೀ ಮೋಹನ್ ಭಾಗವತ್ ಅವರು? ಅವ್ರಿಗೆ ಯಾಕ್ರಿ ಅಷ್ಟು ದೊಡ್ಡ ಸೆಕ್ಯೂರಿಟಿ? ಅಂಥದ್ದೇನು ಥ್ರೆಟ್ ಇದೆ ಅವರಿಗೆ? ಇದು ಪ್ರಿಯಾಂಕ್ ಖರ್ಗೆ ಅವರ ವಾದ. ಅಷ್ಟೇ ಅಲ್ಲ, ನನ್ನ ಬಳಿ ಅಧಿಕಾರ ಇದ್ರೆ RSS ಬ್ಯಾನ್ ಮಾಡ್ತಾ ಇದ್ದೆ ಅಂತ ಘಂಟಾಘೋಷವಾಗಿ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ. ಆದರೆ ಈ ಆರೋಪಗಳಿಗೆ ಬಿಜೆಪಿ ನಾಯಕರು ಕೊಟ್ಟಿರುವ ಉತ್ತರ ಎಂಥದ್ದು ಗೊತ್ತಾ? ಪ್ರಿಯಾಂಕ್ ಖರ್ಗೆ ಮೂರ್ಖತನ ಪ್ರದರ್ಶನ ಎಂದ ವಿಜಯೇಂದ್ರ. ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ.
ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗಲ್ಲ, ಹಿಂದೆ 2-3 ಬಾರಿ ಇದೇ ರೀತಿ RSS ಅನ್ನ ನಿಷೇಧವನ್ನ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ಸಿಗರಿಗೆ ಇತಿಹಾಸದ ಪಾಠ ಹೇಳಿದ CT ರವಿ. 3 ಬಾರಿ ಬ್ಯಾನ್ ಮಾಡಿದ್ರು. 48ರಲ್ಲಿ ಬ್ಯಾನ್ ಮಾಡಿದ್ರು, 75ರಲ್ಲಿ ಬ್ಯಾನ್ ಮಾಡಿದ್ರು, 92ರಲ್ಲಿ ಬ್ಯಾನ್ ಮಾಡಿದ್ರು. ನೀವೆಲ್ಲ ಹೇಳಿದ ಹಳಸಲು ವಿಚಾರಗಳೆಲ್ಲ ಆಗ್ಲೂ ಚರ್ಚೆಗೆ ಬಂದು ಎಲ್ಲೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ನಿಮ್ಮ ಪಕ್ಷ ಅಂತ ನೀವು ಭಾವಿಸೋದಾದ್ರೆ ಈಗಿರೋ ಕಾಂಗ್ರೆಸ್ಸು, ಅದು ಯಾವ ಕಾಂಗ್ರೆಸ್ ನಂಗೆ ಗೊತ್ತಿಲ್ಲ, 3 ಬಾರಿ ಬ್ಯಾನ್ ಮಾಡಿ 3 ಬಾರಿಯೂ ಕೂಡ ಇದು ಯಾವುದೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ಆನೆ ಜೊತೆ ಸೊಳ್ಳೆ ಯುದ್ಧಕ್ಕೆ ಬಂದಂತೆ ಎಂದ R ಅಶೋಕ್. ಕೆಲವರಿಗೆ ಬುದ್ಧಿ ಭ್ರಮಣೆ ಆದರೆ ಈ ಕಾಂಗ್ರೆಸ್ ಪಾರ್ಟಿಯವರಿಗೆ ಬುದ್ಧಿ ಭ್ರಮಣೆ ಹೊಟ್ಟಿದೆ. ಈ ದೇಶದ ಪ್ರಧಾನಿ RSS ಅವರು, ಈ ದೇಶದ ಹೋಮ್ ಮಿನಿಸ್ಟ್ರು RSS ಅವರು, ರಾಷ್ಟ್ರಪತಿ RSS ಸಿಂಪತೈಸರ್, ಉಪರಾಷ್ಟ್ರಪತಿ ಪೂರ್ತಿ RSS. ಬೇಡ, ನಮ್ಮ ರಾಜ್ಯಕ್ಕೆ ಬಂದರೆ ಗವರ್ನರ್, ಈ ಸರ್ಕಾರನ ವಜಾ ಮಾಡೋಕ್ಕೆ ಅಧಿಕಾರ ಇರೋವಂಥದ್ದು, ಈ ಸರ್ಕಾರನ ವಜಾ ಮಾಡೋಕ್ಕೆ ಅಧಿಕಾರ ಇರೋದು ಗವರ್ನರ್ಗೆ. ಆ ಗವರ್ನರು RSS. ಅದ್ಯಾವುದೋ ಒಂದು ಕತೆ ಹೇಳ್ತೇವೆ, ಈ ಸೊಳ್ಳೆ ಹೇಳ್ತೈತಂತೆ ಆನೆ ಹತ್ರ ಹೋಗಿ ಕುಸ್ತಿಗೆ ಬರ್ತೀಯಾ ನೀನು ಅಂತ, ಹಂಗಾಯ್ತು ಇವ್ರ ಕತೆ. ಇದೆಲ್ಲ ಬಿಜೆಪಿ ನಾಯಕರ ಕೌಂಟರ್ ಅಟ್ಯಾಕ್. ಆದ್ರೆ ಪ್ರಿಯಾಂಕ್ ಖರ್ಗೆ ಪರ ನಿಂತಿರುವ BK ಹರಿಪ್ರಸಾದ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. RSSನವರು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆಗಳು ನಡೆಸ್ತಾ ಇದ್ದಾರೆ. ಎಲ್ಲೂ ಸಹ ಪೊಲೀಸರವರಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿಲ್ಲ. ಯಾಕೆ ಅವ್ರು ಪರ್ಮಿಷನ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಭಾರತ ದೇಶದ ತಾಲಿಬಾನ್ಗಳು. ಅವರು ನೋಂದಣಿ ಆಗದೆ ಇರತಕ್ಕಂಥ ಸಂಘಟನೆ, ರಿಜಿಸ್ಟರ್ಡ್ ಆಗದೆ ಇರತಕ್ಕಂಥ ಸಂಘಟನೆ. ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಅವ್ರು ರಿಜಿಸ್ಟ್ರೇಷನ್ ಆಗಿರೋದು ತೋರಿಸು, ಅದು ಕಾನೂನು ಬಾಹಿರವಾದ ಸಂಘಟನೆ. ಅಂದ್ರೆ RSS ಬ್ಯಾನ್ ಮಾಡಬೇಕು ಎನ್ನುವ ಕಾಂಗ್ರೆಸ್ಸಿಗರು ಅದಕ್ಕೆ ತಾಂತ್ರಿಕ ಕಾರಣವನ್ನು ಮುಂದೆ ಇಡ್ತಾರೆ. ಅದು ಅಧಿಕೃತವಾಗಿ ರಿಜಿಸ್ಟರ್ ಆಗಿರುವ ಸಂಘಟನೆಯೇ ಅಲ್ಲ ಅಂತಾರೆ. प्रभो शक्तिमन हिंदू राष्ट्रांग भूता, प्रभो शक्तिमन हिंदू राष्ट्रांग भूता, इमे सादरं त्वां नमामो वयम्, इमे सादरं त्वां नमामो वयम्, त्वदीयाय कार्याय बद्धा कटीयम्, त्वदीयाय कार्याय बद्धा कटीयम्, शुभामाशिषन्देहि तत्पूर्तये, शुभामाशिषन्देहि तत्पूर्तये. ಇಷ್ಟೆಲ್ಲ ಆಗಿಯೂ ಒಂದು ಸ್ಪಷ್ಟ ಉತ್ತರ ಹೇಳೋದು ಏನಂದ್ರೆ RSS ಅನ್ನ ಸದ್ಯಕ್ಕೆ ಬ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಜಾಗಗಳಲ್ಲಿ ನಡೆಸುವ ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬಹುದು. 1925 में एक बीज बोया गया जिसने हिंदू समाज को संगठित करने का संकल्प लिया. नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दू भूमे सुखं वर्धितोऽहं, त्वया हिन्दू भूमे सुखं वर्धितोऽहं, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, पतद्वेषकायो नमस्ते नमस्ते, पतद्वेषकायो नमस्ते नमस्ते. ಇತಿಹಾಸವನ್ನ ಪರ ವಿರೋಧ ಚರ್ಚೆಗಳನ್ನೆಲ್ಲ ಸೈಡಿಗಿಟ್ಟು ಓದಿಕೊಂಡ್ರೆ ಸತ್ಯ ಕಾಣುತ್ತೆ. ನಾನು ಓದಿದ ನಂಬಿಕೊಂಡ ಸಿದ್ಧಾಂತಗಳಷ್ಟೇ ಇತಿಹಾಸ ಅಂತ ನಂಬಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಮಾತ್ರ ಕಾಣುತ್ತೆ. ದಿಸ್ ಈಸ್ ದ ರೀಸನ್ ಅನ್ಬಹುದು ಅಷ್ಟೇ. ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.